ಸ್ನೇಹಿತರೆ, ರಾಯಬಾಗ್ ತಾಲೂಕಿನ ಮಾಡಲಗಿ ಗ್ರಾಮದ ವೀರಭದ್ರ ಪಾಟೀಲ್ ಎಂಬ ರೈತರಿಗೆ ನಾವು ನಮ್ಮ ಇಂಡಿಯಾ ಗ್ರೋ ಕಂಪನಿಯಿಂದ ಡ್ರಿಂಚಿಂಗ್ ಮತ್ತು ಸ್ಪ್ರೇ ಔಷಧಿಗಳನ್ನು ಕೊಟ್ಟಿದ್ವಿ. ಅವರ ಕಬ್ಬಿನ ಬೆಳೆಗೆ ಔಷಧಿಯನ್ನು ಕೊಟ್ಟಿದ್ದು ಈಗ ಅವರು 1 ಡೋಸ್ ಡ್ರಿಂಚಿಂಗ್ ಮಾಡಿರುತ್ತಾರೆ. ಈ ಔಷಧಿಗಳ ಬಳಕೆಯಿಂದ ಅವರ ಹೊಲದ ಕಬ್ಬಿನಲ್ಲಿ ಏನು ಬದಲಾವಣೆಯಾಗಿದೆ ಅಂತನ್ನೋದನ್ನು ಸ್ವತಃ ರೈತರೇ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅವರೊಂದಿಗೆ ನಾವು ಸಂವಾದ ಮುಖಾಂತರ ಅವರನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ರೀ? ವೀರಭದ್ರ ಪಾಟೀಲ್ ರೀ. ಊರು ರೀ? ಮಾಡಲಗಿ ರೀ. ಮಾಡಲಗಿ. ಈಗ ಎಷ್ಟು ಎಕರೆಗೆ ಬಳಕೆ ಮಾಡಿರಿ? ಇದು 30 ಗುಂಟೆ ರೀ. 30 ಗುಂಟೆಗೆ ಬಳಕೆ ಮಾಡ್ಯಾರ. 30 ಗುಂಟೆ. ಏನೇನು ಔಷಧ ಬಳಕೆ ಮಾಡಿರಿ? ಇದು ನೀವು ಕೊಟ್ಟದ್ದು ಇದಷ್ಟೇ. ಓಲಿಫಾ ಮತ್ತು ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಬಳಕೆ ಮಾಡ್ಯಾರ. ಏನ್ರಿದ ಕಬ್ಬಿನ ಬೀಜ ಯಾವ್ದು ರೀ? ಇದು ಮೀರಾ ಬತ್ತೀಸ್ ರೀ. ಮೀರಾ ಬತ್ತೀಸ್ ರೀ. ಎಷ್ಟು ತಿಂಗಳು ಬೆಳೆ ಐತ್ರಿ ಇದು ಒಟ್ಟೆ ನಾವು ಇದು 3 ತಿಂಗಳು ಬೆಳೀರಿ. 3 ತಿಂಗಳು ಬೆಳೀರಿ. ಕ್ವಾಡಿರೋ ಲಾಗನ್ ರೀ? ಇದು ಕ್ವಾಡಿ ಐತ್ರಿ. ಕ್ವಾಡಿ ಐತ್ರಿ. ಒಂದೇ ಕ್ವಾಡಿ ಲಾಗನ್ ಕಡ್ದರಿ. ಲಾಗನ್ ಕಡ್ದರಿ. ಇದು ಒಂದೇ ಕ್ವಾಡಿ ರೀ. ಈಗ ರೀ ನಮ್ಮ ಔಷಧ ಬಳಕೆ ಮಾಡೋದ್ರಿಂದ ನಿಮ್ಮ ಹೊಲದಾಗ ಏನೇನು ಬದಲಾವಣೆ ಆಗೈತ್ರಿ? ಏನು ಬದಲಾವಣೆ ಆಗೈತಿ? ಮರಿ ಹೊಡೆದೈತಿ, ಮತ್ತು ಎಲಿ ಜರ ಪಿಂಡ್ ಆಗೈತ್ರಿ, ಹಚ್ಚಗ ಗಾರ ಐತ್ರಿ, ಮತ್ತು ಇದು ಮರಿ ಐತಿ ಫುಲ್ ಹೊಡಿತ್ರಿ. ಎಷ್ಟ್ರ ತಕ್ಕ ಮರಿ ಹೊಡೆದೈತಿ ಅಂದಾಜು? ಈಗ ಅಂದಾಜು ಒಂದು 7 ರಿಂದ 8 ಮರಿ ತನಕ ಹೆಚ್ಚಾಗ್ತಾ ಐತ್ರಿ. ಅದು ಇಷ್ಟ ಐತ್ರಿ. ಇನ್ನು ಮತ್ತೆ ಇನ್ನೊಂದು ಯಾವ್ದು ಅದನ್ನು ಕೊಟ್ರಂದ್ರೆ ಮತ್ತೆ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ನಾವು 4 ಡೋಸ್ ಹೇಳಿವ್ರಿ. ಡ್ರಿಂಚ್ 1 ಸ್ಪ್ರೇ ರೀ, 3 ಡ್ರಿಂಚಿಂಗ್. ಈಗ 1 ಡ್ರಿಂಚಿಂಗ್ ಮಾಡಿದ್ರಿ ನೀವು. ಇನ್ನು 1 ಸ್ಪ್ರೇ ಐತ್ರಿ, 2 ಡ್ರಿಂಚಿಂಗ್ ಅದಾವ. ಇಷ್ಟು ನೀವು ಔಷಧ ಬಳಕೆ ಮಾಡಿದ ಬಳಿಕ ಎಷ್ಟು ಇಳುವರಿ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಇಳುವರಿ ಬರ್ಬೋದು ರೀ. ಈಗ ಈಗಾಗಲೇ ಅದ್ರ ಲೆಕ್ಕ ನೋಡ್ಬೇಕಾದ್ರೆ ಮತ್ತೆ ಅದನ್ನು ಡ್ರಿಂಚಿಂಗ್ ಮಾಡಿದ ನಂತರ ರೀ, ಸ್ಪ್ರೇ ಮಾಡಿದ ನಂತರ ಅದ್ರ ಸತಿ ಬರ್ಬೋದು ಅನ್ನೋ ಚಾನ್ಸ್ ಐತಿ ರೀ. ಅಂದಾಜು ನಿಮಗೆ ಎಷ್ಟು ತಕ್ಕ ಕುಂಡಿರ್ಬೋದು ಅನ್ಸುತ್ತೆ? ಅಂದಾಜು ಒಂದು 10 ರಿಂದ 12 ತನಕ ಕೊಂಡ್ಬೋದು. ಜಾಸ್ತಿ ಆಗ್ಬೋದು ಅಂತ ಐತಿ ರೀ. ಅದ್ರ ಮುಂದೆ ನೋಡ್ಬೇಕ್ರಿ, ನಾವು ಹೊಡೆದ ನಂತರ ನೋಡ್ಬೇಕ್ರಿ. ಈ ಸದ್ಯಕ್ಕಂತೂ ನಿಮಗೆ ಔಷಧ ಬಳಕೆ ಮಾಡಿ ತೃಪ್ತಿ ಐತಿ? ತೃಪ್ತಿ ಐತ್ರಿ. ಮತ್ತೆ ಈಗ ರಾಸಾಯನಿಕ ಗೊಬ್ಬರಕ್ಕಿಂತಲೂ ಇದು ಜರ ನಮ್ಗೆ ಚಲೋ ಅನಿಸ್ತು. ಅದನ್ನ ರಾಸಾಯನಿಕ ಗೊಬ್ಬರ ಖರೀದಿ ಮಾಡಕ ಮತ್ತು ನಮ್ಮದು ಡ್ರಿಂಚಿಂಗ್ ಸ್ಪ್ರೇ ಖರೀದಿ ಮಾಡಕ ಖರ್ಚು ಹೆಂಗೆ ಅನ್ಸುತ್ತೆ ನಿಮ್ಗೆ? ಖರ್ಚು ರಾಸಾಯನಿಕ ಗೊಬ್ಬರಕ್ಕಿಂತಲೂ ಇದು ಖರ್ಚು ಕಮ್ಮಿ ಇರಲ್ಲ. ಕಡಿಮೆ ಖರ್ಚನ್ನ ನಾವು ಒಳ್ಳೆ ಬೆಳೆ ತೆಗಿಬೋದು, ಒಳ್ಳೆ ಇಳುವರಿನೂ ಪಡ್ಕೋಬೋದ್ರಿ. ಮಾಡ್ಬೋದು. ನಮ್ಮ ಭೂಮಿ ಹಿತ ಕೆಮಿಕಲ್ ಫರ್ಟಿಲೈಸರ್ಸ್ ಆಗೈತ್ರು ಇದ್ರೊಳಗೆ ಐತ್ರಿ? ಚಲೋ ಐತ್ರಿ. ಸಾವಯವ ಚಲೋ ಐತ್ರಿ. ನೋಡಿ ಸ್ನೇಹಿತರೆ, ಇದಿಷ್ಟು ನಮ್ಮ ರೈತರಿಂದ ನಾವು ಪಡೆದಂಥ ಮಾಹಿತಿ. ಇದರಿಂದ ನಾವು ಮಾರಿ ಹೋಗುವುದಷ್ಟೇ ಅಲ್ಲ, ರೈತರಿಂದ ಒಳ್ಳೆಯ ಬೆಳೆಯನ್ನು ತೆಗೆಯಲು ತುಂಬ ಉಪಯುಕ್ತವಾಗಿವೆ ನಮ್ಮ ಔಷಧಿಗಳು. ಹಾಗಾಗಿ ರೈತರೇ ಹೇಳುವ ಪ್ರಕಾರ ಈ ಔಷಧಿಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಿ ರೈತರು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. ಧನ್ಯವಾದಗಳು ಸರ್.